ಪೀಪಲ್ ಆಫ್ ಮಂಡ್ಯ ಬಂಧುಗಳೇ, ಭಾಷಾಂತರವನ್ನ ಮಾಡಲಿದ್ದಾರೆ ಶ್ರೀ ಕನ್ವೀರ್ ಸಿಂಗ್, ವರ್ಕಿಂಗ್ ಪ್ರೆಸಿಡೆಂಟ್ ಕೆಪಿಸಿಸಿ ಮತ್ತು ಶಾಸಕ. सिद्धरामैया जी, सन्मान्य सिद्धरामैया ಅವರೇ, सिद्धरामैया जी, डीके शिवकुमार जी, चंद्रैया स्वामी जी, हमारे कैंडिडेट वेंकटरमण गौड़ा जी, स्टेज पे कांग्रेस पार्टी के वरिष्ठ नेता, भाइयों बहनों, प्यारे कार्यकर्ता, प्रेस के हमारे मित्रों, आप सबका यहाँ बहुत बहुत स्वागत, नमस्कार. सन्मान्य सिद्धरामैया ಅವರೇ, ಡಿ.ಕೆ. ಶಿವಕುಮಾರ್ ಅವರೇ, ಚಂದ್ರರಾಯ ಸ್ವಾಮಿ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ವೆಂಕಟರಮಣ ಗೌಡ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ವರಿಷ್ಠ ನಾಯಕರುಗಳೇ, ಇಲ್ಲಿ ನಡೆದಂಥ ಎಲ್ಲ ಸಭಿಕರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರನ್ನು ಇವತ್ತಿನ ದಿನ स्वागतिಸುತ್ತೇನೆ. चुनाव का समय है, दो विचारधाराओं की लड़ाई है. एक तरफ कांग्रेस पार्टी, इंडिया गठबंधन, जिसने संविधान की लड़ाई लड़ी, हिंदुस्तान को संविधान दिया और लोकतंत्र दिया, और दूसरी तरफ आरएसएस, बीजेपी, जो कॉन्स्टिट्यूशन को खत्म करना चाहते हैं, संविधान को खत्म करना चाहते हैं, लोकतंत्र को खत्म कर रहे हैं और हिंदुस्तान की हर एक संस्था में अपने लोग डाल रहे हैं. ಚುನಾವಣೆಯ ಸಂದರ್ಭ ಇದೆ. ಈ ಚುನಾವಣೆ ಎರಡು ವಿಚಾರಧಾರೆಗಳಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆ ಈ ರಾಷ್ಟ್ರಕ್ಕೆ ನಮಗೆ ಸಿಕ್ಕಿರುವಂಥ ಸಂವಿಧಾನ, ಆ ಆಸೆಗಳಲ್ಲಿ ಇವತ್ತು ಇಂಡಿಯಾ ಗಠಬಂಧನದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಮತ್ತೊಂದು ಕಡೆ ಈ ಸಂವಿಧಾನವನ್ನು ಧ್ವಂಸ ಮಾಡಿ ಅನೇಕ ಸಂಸ್ಥೆಗಳಲ್ಲಿ ಅವ್ರದೇ ಆದಂಥ ವ್ಯಕ್ತಿಗಳಿಗೆ ಸೇರಿಸುವಂಥ ಹುನ್ನಾರ ನಡೀತಾ ಇದೆ. वो 22-25 लोगों की सरकार चलाते हैं, अरबपतियों की सरकार चलाते हैं. हम आम जनता की, किसानों की, मजदूरों की, व्यापारियों की सरकार चलाते हैं. ಕೇವಲ 20-25 ಜನರ ಏಳಿಗೆಗಾಗಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ನಾವು ಕಡು ಬಡವರ, ರೈತರ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನಾವು ಸರ್ಕಾರ ನಡೆಸ್ತಾ ಇರ್ತೇವೆ. आपको याद होगा, चुनाव में हमने आपसे 5 वायदे किए थे, 5 गारंटी के वायदे हमने आपसे किए थे, और मैं गर्व से कहता हूं कि हमारी सरकार ने सारी की सारी गारंटीज आपको दे दी है. ಚುನಾವಣಾ ಸಂದರ್ಭದಲ್ಲಿ ನಾವು ತಮಗೆ 5 ಭರವಸೆಗಳನ್ನ ಕೊಟ್ಟಿದ್ವಿ. ಅತ್ಯಂತ ಸಂತೋಷದಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ನಿಮಗೆ ತಲುಪಿಸಿರುವಂತಹ ಕೀರ್ತಿ ನಮ್ದಾಗಿದೆ. आज कर्नाटक में गृह लक्ष्मी के माध्यम से 1 करोड़ महिलाओं से ज्यादा को हर महीने 2000 रुपए मिलते हैं. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯ ಮಹಿಳೆಗೆ 2000 ರೂಪಾಯಿ ನಾವು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅತ್ಯಂತ ಗರ್ವದಿಂದ ನಾನು ಈ ಮಾತನ್ನ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. 24,000 रुपए सीधे उनके बैंक अकाउंट में कांग्रेस पार्टी की सरकार डालती है. ಪ್ರತಿ ವರ್ಷ 24,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇದ್ದೇವೆ. 1.5 करोड़
से ज्यादा परिवारों को मुफ्त में बिजली दी जा रही है। 1.5 ಕೋಟಿ ಕುಟುಂಬಗಳಿಗೆ 200 ಯೂನಿಟ್ ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನೀಡ್ತಾ ಇದ್ದೇವೆ। 1 करोड़ परिवार से ज्यादा को 10 केजी चावल अन्न भाग्य स्कीम में मिल रहा है। ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 1 ಕೋಟಿಗಿಂತ ಹೆಚ್ಚಿನ ಒಂದು ಕುಟುಂಬಗಳಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿ ಕೊಡುವಂತ ಯೋಜನೆಯನ್ನು ಜಾರಿ ಮಾಡಿದೆ।